ಡಿಪ್ರೆಷನ್ ಡಿಪ್ರೆಷನ್ ಸ್ಯಾಲ್ರಿ ಇನ್ನೂ ಆಗಿಲ್ಲ ಸೊ ಡಿಪ್ರೆಷನ್. ನನ್ನ ಬೈಕ್ನ ಅಲ್ಲೇ ನಿಲ್ಸಿದ್ದೀನಿ, ಇಲ್ಲಿ ತನಕ ಬರೋಕ್ಕಾಗಲ್ಲ ಅಂದ್ಬಿಟ್ಟು. ಅವಾಗಿಂದ ಮ್ಯಾಗಿ ಮಾಡ್ತೀನಿ ಅಂದ್ಬಿಟ್ಟು ಕತೆ ಹೊಡಿತಾವನೆ ಅವನು. ತುರುಳಿನ ಕಟ್ ಮಾಡಿಲ್ಲ ಅಲ್ಲಿವರೆಗೂ ಮಹೇಶ್ವರ ಒಂದು ಹಾಡು ಹೇಳ್ತಾರೆ. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಮ್ಯಾಗಿ ಮಾತ್ರ ಮ್ಯಾಗಿ ಥರ ಇದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅಡ್ವೆಂಚರ್ ವ್ಲಾಗ್ಸ್. ಗುರುವೆ, ನಾವಿವತ್ತು ಒಂದು ಕ್ರೇಜಿಯಾಗಿ ಸಡನ್ ಪ್ಲ್ಯಾನ್ ಮಾಡಿದ್ದೀವಿ. ಮೈಸೂರು KRS ಬ್ಯಾಕ್ ವಾಟರಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ಅಂತ ಇವಾಗ ನಾವು ಅದನ್ನು ಜಾಗ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದು ಕಡೆ ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿದ್ರೆ ಅಲ್ಲಿ ಕ್ಯಾಂಪಿಂಗ್ ಮಾಡೋಣ. ಸೊ ಬನ್ನಿ ಹೋಗೋಣ. ಫೈನಲಿ ಇಷ್ಟೊತ್ತು ಸುತ್ತಾಡಿ ಒಂದೊಳ್ಳೆ ಸ್ಪಾಟ್ನ ಹುಡುಕಿದ್ದೀವಿ. ಸುತ್ತಲೂ ನೀರು, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಭೂಮಿ, ಒಳ್ಳೆ ಐಲ್ಯಾಂಡ್ ಫೀಲ್ ಕೊಡ್ತಾ ಇದೆ. ಲೆಫ್ಟ್ ಸೈಡ್ಗೆ ನಮ್ಮ KRS ಡ್ಯಾಮ್ ಕಾಣುತ್ತೆ, ಇನ್ನು ರೈಟ್ ಸೈಡ್ಗೆ ಸನ್ಸೆಟ್ ಆಗೋದು ಕಾಣುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾನೆ, ಟೆಂಟ್ ಹಾಕೋಣ ಬನ್ನಿ. ನಮ್ಮ ಮಾಸ್ಟರ್ ಚೆಫ್ ಗೌತಮ್ ಅವರು ಮ್ಯಾಗಿಗೆ ಬೇಕಾಗಿರೋ ಐಟಮ್ನೆಲ್ಲ ತರ್ತಾ ಇದ್ದಾನೆ. ನಾನು ಅವ್ನಿಗೆ ಟೀ ಕುಡ್ಕೊಂಡು ಬರೋಣ ಬಾ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂದ್ಬಿಟ್ಟು ಬೈತಾ ಇದ್ದಾನೆ. ನನ್ನ ಬೈಕ್ನ ಅಲ್ಲೇ ದೂರದಲ್ಲಿ ನಿಲ್ಲಿಸಿದ್ದೀನಿ. ಇಲ್ಲಿ ತನಕ ಬಂದಿದ್ದೆ ಹೆಚ್ಚು ಫುಲ್ಲು ಅಡ್ವೆಂಚರ್ ಮಾಡಿ ಕರ್ಕೊಂಡು ಬಂದಿರೋದು ನನ್ನ ಬೈಕ್ನ. ಫುಲ್ಲು ಟೈರೆಲ್ಲ ಊತೋಗಿತ್ತು ನೀರೊಳಗೆ. ಶಾರ್ಪ್ ಇಲ್ಲ ಅಷ್ಟೊಂದು. ಗೌತಮ್ ಸಾಕು, ಅರ್ಥ ಮಾಡ್ಕೊ ಬರ್ತಾವನೆ. ನಾವು ಬಂದಿದ್ದೀವಿ ಪಿಕ್ನಿಕ್. ನೆಕ್ಸ್ಟ್ ಟೈಮು ಬಜೆಟಲ್ಲಿ ಇದು ಹಾಕು, ಒಂದು ಚಾಕು. ಶಾರ್ಪ್ ಇಲ್ದಿರೋ ಚಾಕು ತಗೊಂಡು ಸಾಹಸ ಮಾಡ್ತಾ ಇದ್ದೀವಿ. ಆ ಚಾಕು ಪೈನಾಪಲ್ನ ಕಟ್ ಮಾಡ್ತಾ ಇಲ್ಲ, ಅವ್ನು ಅದನ್ನು ಬಿಡ್ತಾ ಇಲ್ಲ. ಗೌತಮ್ ಇವತ್ತು ವೆಜಿಟೇಬಲ್ ಮ್ಯಾಗಿ ಮಾಡ್ತಾನಂತೆ. ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಟ್ರಿಪ್ ಕರ್ಕೊಂಡ್ಬರ್ತೀನಿ. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡ್ಬೇಕಾದ್ರೆ ಗೌತಮ್ನೇ ಕರ್ಕೊಬರ್ತೀನಿ. ಚೆನ್ನಾಗಿದ್ದು ಪೈನಾಪಲ್ ಏನೋ ಗೊತ್ತಿಲ್ಲ, ಗೌತಮ್ಗಂತೂ ಪೈನಾಪಲ್ ಅಂದ್ರೆ ಸಖತ್ ಇಷ್ಟ. ಯಾವಾಗ ನೋಡ್ರು ಪೈನಾಪಲ್ ಅಂತ ಇರ್ತೇನೆ. ನಾನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಟ್ಟಿದ್ದೀನಿ. ಇನ್ನು ಮ್ಯಾಗಿ ಮಾಡೋದೇನಿದ್ರು ಗೌತಮ್ ಮಾಡ್ತಾನೆ. ಗೌತಮ್ ಫೇವ್ರೆಟ್ ಫ್ರೂಟು ಪೈನಾಪಲ್. ಸಖತ್ ಸ್ಪೀಡ್ ಇದೆ. ಈರುಳ್ಳಿನ ಕಟ್ ಮಾಡಿಲ್ಲ, ಉಂಟು ಮಾಡಿಲ್ವಾ? ಇದಾ ಟ್ರಿಗರು? ಟ್ರಿಗರ್ ಅದು ಗ್ಯಾಸ್. ಇದೇ ಮಿನಿಮಮ್. ಫೈನಲ್ ಆಗಿ ಗೌತಮು ಮ್ಯಾಗಿ ಮಾಡ್ತಾ ಇದ್ದಾನೆ. ನಾನಂತೂ ನೋಡಿಕೊಂಡು ಪೈನಾಪಲ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಮಾಡಿದ್ಮೇಲೆ ಕಟ್ ಮಾಡ್ದ. ಈರುಳ್ಳಿ ಫ್ಲೇವರ್ ಬರ್ತೈತೆ ನನಗೆ ಪೈನಾಪಲ್ಲು. ಈರುಳ್ಳಿ ರಿವೈಸ್ ತಗೊಂಡಿರ್ಬೇಕು. ಎರಡು ಸ್ಪೂನು ಬಟರ್ ಎಲ್ಲ ಹಾಕ್ಬಿಟ್ಟು ಮ್ಯಾಗಿ ಮಾಡ್ತಾವನೆ ಗಾಯ್ಸ್. ಬಟರ್ ಹಾಕ್ತಾನೆ ಹೀಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಮಹೇಶ್ವರ ಒಂದು ಹಾಡು ಹೇಳ್ತಾರೆ. ಹಾಡಿ ಮಹೇಶ್, ಹಾಡು ಸಾಂಗ್ ಮಹೇಶ್ ಅವರೇ. ಇಲ್ಲಿ ಗೌತಮ್ ಅವರೇ, ನೀರು ಬಾಟ್ಲು ಒಂಚೂರು ಹೇಳಿ. ನಿಮ್ಗೇನೇನು ಬೇಕು ಹೇಳಿ, ಎಲ್ಲ ಇಟ್ಕೊಡ್ತೀನಿ ನಾನು.
ಇಂಥ ಅಸಿಸ್ಟೆಂಟ್ ಪಕ್ಕದಲ್ಲೇ ಐತಲ್ಲ ನೀರು. ಡಿಪ್ರೆಷನ್ ಡಿಪ್ರೆಷನ್ ಸ್ಯಾಲ್ರಿನೂ ಆಗಿಲ್ಲ, ಸೊ ಡಿಪ್ರೆಷನ್. ಓ ಜಾಸ್ತಿ ಏನು ಮಾಡಲಿ? ತಿನ್ನೋಣ ಇರು. ಅದು ಪ್ಲೇಟ್ ಬೌಲ್ ಇತ್ತಲ್ಲ ಇಲ್ಲಿ. ಚೆನ್ನಾಗಿದೆ. ಹಾಂ ಗೈಸ್ 2 ಮಿನಿಟ್ಸಲ್ಲಿ ಮ್ಯಾಗಿ ಮಾಡಬೇಕು. ಬಟ್ ಈ ವೆಜಿಟೇಬಲ್ ಬೇಯೋಕ್ಕೇನೆ 5 ನಿಮಿಷ ಆಗುತ್ತೆ ಅಲ್ವಾ ಗೊತ್ತಾ? ಇದಾದ್ಮೇಲೆ 2 ಮಿನಿಟ್ಸ್ ಲೆಕ್ಕ ಹಾಕೊಳ್ಳಿ. ಹೌದಾ, ಕರೆಕ್ಟ್. ವೆಜಿಟೇಬಲ್ ಬೆಂದ ಆದಮೇಲೆ 2 ಮಿನಿಟ್ಸ್. ಅಲ್ಲಿ ತನಕ ನಾವು ಬೇಪ್ ತಿನ್ನೋಣ. ನಮ್ಮ ತೋಟ ಗೌತಮ್ ಅವ್ರ ತೋಟದ್ದೆ. ಏನು ನಾನ್ದೇನಾರು ಎಕ್ಸ್ಟ್ರಾ ಹಾಕಿರೋ ಹೇಳ್ತಿದ್ದೆ. ಏನು ಮ್ಯಾಗಿ ಹಾಕಿ ಮಸಾಲ ಹಾಕ್ಬಿಟ್ಟು ಮ್ಯಾಗಿ ಮಾಡ್ತೀನಿ ಅಂತ. ಸುಡ್ರಿ ಚಿಕನ್ ಮಾಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ. ಇಲ್ಲ ಜೊತೆಗೆ ಮ್ಯಾಗಿನೂ ಬಂದು ಮಾಡ್ತೀಯಲ್ಲ, ತುಂಬ ಬಂದ್ಬಿಡುತ್ತೆ. ಹೌದು, ತುಂಬ ಬಂದರೆ ಸ್ವಲ್ಪ ಕುದಿಲಿ ಇದು. ಗೈಸ್, ನೀವೇನಾದರೂ ಹೊರ್ಗಡೆ ಬಂದರೆ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡಿ. ಇನ್ ಕೇಸ್ ಯೂಸ್ ಮಾಡ್ತು ಅಂದರೆ ಯೂಸ್ ಮಾಡಿರೋದನ್ನ ವಾಪಸ್ ತಗೊಂಡು ಡಸ್ಟ್ಬಿನ್ಗೆ ಹಾಕಿ. ನಾವಿವಾಗ ವಾಪಸ್ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಇವ್ರ ಮನೆಗೆ ಗೊತ್ತಿಲ್ಲ. ಮ್ಯಾಗಿ ಮಾಡಿದ್ದೀವಿ ಅಂತ ನಾವು ಗೈಸ್, ಅವಾಗಿಂದಲೂ ಮ್ಯಾಗಿ ಮಾಡ್ತೀನಿ ಅಂದ್ಬಿಟ್ಟು ಕತೆ ಹೊಡಿತಾವನೆ ಅವನು. ಗೈಸ್, ಫೈನಲಿ ಗೌತಮ್ ನನಗೆ ಮ್ಯಾಗಿ ರೆಡಿ ಮಾಡಿಕೊಟ್ಟಿದ್ದಾನೆ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ. ಸೂಪರ್ ಸೂಪರ್ ಆಗೈತೆ, ನಿಜ ಸಖತ್ತಾಗೈತೆ. ನಿಜ ಚೆನ್ನಾಗೈತೆ ಅಣ್ಣ, ನಿಜ ಚೆನ್ನಾಗೈತೆ. ಏನೋ ಹೇಳ್ತಿದ್ದೆ ಊಟಿಲಿ. ನಾವು ಊಟಿ ಮತ್ತು ಕೇರಳ ಹೋಗಿದಾಗ ಅದೇ ಹಿಲ್ ಸ್ಟೇಷನ್ ಅಲ್ಲೆಲ್ಲ ಏನು ಊಟ ಏನು ಸಿಗಲ್ವಲ್ಲ, ಬರೀ ಮ್ಯಾಗಿನೇ. ಅಲ್ಲಿ ನಿಜ ಅಲ್ಲಿ ಈ ಥರ ಇತ್ತಾ? ಅದಕ್ಕಿಂತ ಸಕ್ಕತ್ತಾಗಿದೆ ಮಾತ್ರ ಇದಂತೂ. ನಿಜ ಗೈಸ್, ಗೌತಮ್ ಸಕ್ಕತ್ತಾಗಿ ಮಾಡಿದ್ದಾನೆ. ಥ್ಯಾಂಕ್ಸ್ ಗೌತಮ್. ಮ್ಯಾಗಿ ಮಾತ್ರ ಮ್ಯಾಗಿ ಥರ ಇದೆ, ಸೀರಿಯಸ್ಲಿ ಬೇರೆ ಲೆವೆಲ್. ಇಲ್ಲ ಮ್ಯಾಗಿ ಥರ ಇಲ್ಲ, ಒಂದು ಲೆವೆಲ್ ಬೇರೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನಾರ್ಮಲ್ ಆಗಿ ನನಗೆ ಮ್ಯಾಗಿ ಇಷ್ಟ ಆಗಲ್ಲ. ವೆಜಿಟೇಬಲ್ಸ್ ಎಲ್ಲ ಹಾಕಿ ನಿಜ ಸಕ್ಕತ್ತಾಗಿ ಮಾಡಿದ್ದಾನೆ. ಚೀಸ್ ಮಾಡೋಣ. ಸ್ಪ್ರೈಟ್ ಕಣ, ಸ್ಪ್ರೈಟ್ ತೋರ್ಸೋದು. Advertise ಮಾಡಂಗಿಲ್ವಾ? ಸ್ಪ್ರೈಟ್ ಗೈಸ್ ಅಲ್ವಾ? ಅಡ್ವರ್ಟೈಸ್ ಆದ್ಮೇಲೆ ಚಿಯರ್ಸ್. ವೈಬ್ ಮಾತ್ರ ಸಕ್ಕತ್ತಾಗೈತೆ ಅಲ್ವಾ? ಒಳ್ಳೆ ನೋಡು, ಯಾರು ಇಲ್ಲ ಸುತ್ತಮುತ್ತ. ಒಳ್ಳೆ ಐಲ್ಯಾಂಡರ್ ಇದ್ದಂಗೆ ಇದ್ದೀವಿ ನಾವಂತೂ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ನಿಂಗೂ? ಹೋಗ್ತಾ ಇರ್ತೀನಿ. ಮುಚ್ಚಪ್ಪ. ಈ ಥರ ಕ್ಯಾಂಪ್ ಹಾಕೊಂಡು ನಾನು ಕ್ಯಾಂಪ್ ಹಾಕಿದ್ದೀನಿ ಈ ಥರ. ಬಟ್ ಈ ಥರ ಮ್ಯಾಗಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡೆಲ್ಲ ತಿಂದಿರೋದಿಲ್ಲ. ಮ್ಯಾಗಿನ ಅಡುಗೆ ಅನ್ಬೇಡ. ವೆಜಿಟೇಬಲ್ ಕಟ್ ಮಾಡಿ ಬೇಯಿಸೋದೆಲ್ಲ ಆಯ್ತಲ್ಲೋ. ಅಡುಗೆ ಪಲಾವ್ ಮಾಡೋದ್ರಲ್ಲ ಆಯ್ತಾ, ಅದರಲ್ಲೂ ಅಷ್ಟೇ. ವೆಜಿಟೇಬಲ್ ಬೇಯಿಸ್ಬಿಟ್ಟು ರೈಸ್ ಮಸಾಲೆ ಹಾಕ್ತೀವಿ, ರೈಸ್ ಹಾಕ್ತೀವಿ. ಇದೆಲ್ಲ ಹಂಗೆ ತಾನೆ ಕುಕ್ಕರಲ್ಲಿ ಮಾಡೋದು. ಪಲಾವ್ನ ಪಾತ್ರೆಲ್ಲೂ ಮಾಡ್ತಾರೆ, ಎಲ್ಲ ಒಂದೇ. ಪಾತ್ರೆ ಪಲಾವ್
ಮ್ಯಾಗಿನ 2 ನಿಮಿಷ ಅಂದ್ಬಿಟ್ಟು ಎಷ್ಟು ನಿಮಿಷ ಆಗಿದ್ದು? 20 ಮಿನಿಟ್ಸ್ ಆಯಿತು. ಯಾರು ಹೇಳಿದ್ದು ಗುರು ಮ್ಯಾಗಿನ 2 ನಿಮಿಷದಲ್ಲಿ ಮಾಡ್ಬೋದು ಅಂತ? ವೆಜಿಟೇಬಲ್ ಮ್ಯಾಗಿನ ಹೊಸಲೇ ಬಂದ್ಬಿಟ್ಟಿದ್ರೆ ಅದಕ್ಕೂ ಸ್ವಲ್ಪ ಮ್ಯಾಗಿ ಹಾಕ್ಬಿಟ್ಟು ಕಳಿಸ್ತಾ ಇದ್ದೆ. ಬ್ಯಾಕ್ ವಾಟರ್ ಮೊಸಳೆ ಆಯ್ತಾ? ಹೌದಾ? ಬಂದ್ರೆ ಏನು ಮಾಡೋದು? ನೀನು ಹೇಳ್ದಲ್ಲ ಅದಕ್ಕೂ ಸ್ವಲ್ಪ ಮ್ಯಾಗಿ ಕೊಡೋದು. ಸನ್ಸೆಟ್ ನೋಡ್ತಾ ಮ್ಯಾಗಿ ತಿನ್ನೋ ಮಜಾನೇ ಬೇರೆ ಅಲ್ವಾ? ಸನ್ಸೆಟ್ ನೋಡಿಲ್ಲ? ಆ ಮರ ಏನೋ ಆ ಮರಗಳು ಏನು ಇರಲಿಲ್ಲ ಅಂತಂದಿದ್ರೆ ಸನ್ಸೆಟ್ ಸಕ್ಕತ್ತಾಗಿ ಕಾಣ್ತಿತ್ತು ಅಲ್ವಾ? ಬಟ್ ವ್ಯೂ ನೇಚರ್ ಲೈಕ್ ನ್ಯಾಚುರಲ್ ವ್ಯೂ ಹಾಳಾಗ್ತಿತ್ತು. ಮರ ಇರೋಕ್ಕೆ ಅದೊಂಥರ ಪರವಾಗಿಲ್ಲ, ಇದು ಒಂಥರ ಸಕ್ಕತ್ತಾಗಿ ಕಾಣಿಸ್ತೈತೆ. ನಾವು ಕ್ಯಾಂಪಿಂಗ್ ಮಾಡಿದ ಜಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನನ್ನ ಲಾಸ್ಟ್ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಕ್ರೇಜಿ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.